ಕೊಪ್ಪಳದಲ್ಲಿ ಉಕ್ಕು ಕಾರ್ಖಾನೆ ಸ್ಥಾಪನೆಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಹೊಸ ಕಾರ್ಖಾನೆ ಸ್ಥಾಪನೆ ಬೇಡ ಅಂತ ಕೊಪ್ಪಳ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಜನತೆ. ಫೆಬ್ರವರಿ 24ನೇ ತಾರೀಕು ಕೊಪ್ಪಳ ಬಂದ್ಗೆ ಪರಿಸರ ಹಿತರಕ್ಷಣಾ ವೇದಿಕೆ ಕರೆ ಕೊಟ್ಟಿದೆ. ಬಂದ್ ಮಾಡೋಣ ಅಂತ. ಕಾರಣ ಕಾರ್ಖಾನೆ ನಿರ್ಮಾಣಕ್ಕೆ ಏನ್ ಕೈ ಹಾಕ್ತಿದ್ದಾರೆ, ಆ ಹೊಸ ಕಾರ್ಖಾನೆ ನಿರ್ಮಾಣ ಆಗೋದು ಬೇಡ ಅಂತೇಳಿ ಬಹಿರಂಗವಾಗಿ ಬಂದ್ಗೆ ಬೆಂಬಲ ಕೊಟ್ಟಿದೆ ಕಾಂಗ್ರೆಸ್ನ ನಾಯಕರು. ಶಾಸಕ ರಾಘವೇಂದ್ರ ಹಿಟ್ನಾಳ್ ಹಾಗೂ ಸಂಸದ ರಾಜಶೇಖರ್ ಹಿಟ್ನಾಳ್ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಗವಿಮಠದ ಗವಿಸಿದ್ದೇಶ್ವರ ಶ್ರೀಗಳು ಕೂಡ ಹೋರಾಟದಲ್ಲಿ ಭಾಗಿಯಾಗ್ತಾರಂತೆ. ಬಂದ್ಗೆ ಕರೆ ಕೊಟ್ಟಾಗ ಅವರು ಕೂಡ ಬೆಂಬಲ ಕೊಡ್ತಾರಂತೆ. ಈ MSPL ಕಂಪನಿಯಿಂದ ಶುರುವಾಗ್ತಾ ಇರುವಂತಹ ಹೊಸ ಉಕ್ಕು ಕಾರ್ಖಾನೆ ಇದು. ಕಾರ್ಖಾನೆ ಆರಂಭವಾದರೆ ಧೂಳು ಆರೋಗ್ಯ ಸಮಸ್ಯೆ ಬರುತ್ತೆ ಅಂತ ವಿರೋಧ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ನೀವು ಹೊಸ ಉಕ್ಕು ಕಾರ್ಖಾನೆ ನಿರ್ಮಾಣ ಮಾಡೋದು ಬೇಡ ಅಂತ ಅಲ್ಲಿನ ಜನರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಶ್ರೀಗಳು ಬೆಂಬಲ ಕೊಡ್ತಿದ್ದಾರೆ. ಜೊತೆಗೆ ಕಾಂಗ್ರೆಸ್ನ ಕೆಲ ನಾಯಕರು ಕೂಡ ಬಹಿರಂಗವಾಗಿಯೇ ಬೆಂಬಲ ಸೂಚಿಸ್ತಾ ಇದ್ದಾರೆ. ಫೆಬ್ರವರಿ 24ನೇ ತಾರೀಕು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಎಲ್ಲರೂ ಇರ್ತೀವಿ, ಎಲ್ಲರೂ ಸುತ್ತ ಹಳ್ಳಿ ಜನ ಇರ್ತಾರೆ. ಯಾರು ಸಿಂಗಲ್ ಅವರು ಇವರು ನೇತೃತ್ವ, ಪ್ರತಿಯೊಬ್ಬರು ನೇತೃತ್ವ ತಗೋಬೇಕು. ಅಜ್ಜರೊಬ್ಬರ ನೇತೃತ್ವ ಅಲ್ಲ ಏನಿಟ್ಟಿದ್ರೆ ಎಲ್ಲರಿಗೆ ಎಫೆಕ್ಟ್ ಆಗ್ತೈತಲ್ಲ. ನಾನು ಅದ್ರ ಬಗ್ಗೆ ನಿಸ್ಸಂಕೋಚವಾಗಿ ಸಂಪೂರ್ಣ ಫಸ್ಟ್ ವಿರೋಧಿಸ್ತೇನೆ. ನಾನು ಪರಿಸರದ ಬಗ್ಗೆ ಪ್ರಶ್ನೆನೇ ಇಲ್ಲ. ನಾನು ಕಾಂಪ್ರಮೈಸ್ ಇಲ್ಲ. ಎಲ್ಲರಿಗೆ ನಾನು ಶಾಸಕರಿಗೆ, ಸಂಸದರಿಗೆ, CM ಅವ್ರಿಗೆ ಮತ್ತು ಕೈಗಾರಿಕಾ ಮಿನಿಸ್ಟ್ರಿಗೆ ಮತ್ತೆಲ್ಲ ಶಾಸಕರು, ಸಚಿವರಿಗೆ ಈಗಾಗಲೇ ಎಲ್ಲರಿಗೂ ಒಂದು ಸಲ ನಾನು ಮಾತಾಡ್ತೀನಿ. ಜಾತ್ರೆಗಿಂತ ಮುಂಚೆನೇ ಅವ್ರಿಗೆ ಇಬ್ಬರಿಗೆ ಅದ್ರ ಬಗ್ಗೆ ಹೇಳಿನ. ನನಗೆ ಪರಿಸರದ ಬಗ್ಗೆ ಐ ವಿಲ್ ನೆವರ್ ಕಾಂಪ್ರಮೈಸ್. ಅದ್ರ ಬಗ್ಗೆ ಏನೂ ಪ್ರಶ್ನೆನೇ ಇಲ್ಲ. ಆಮೇಲೆ ಅವ್ರು ಬಂದೋಟದವ್ರು ಬಂದಿದ್ದರೆ ನನ್ನ ಹತ್ರ ಪೂಜಾಕ್ಕೆ ಬರ್ಬೇಕಂದ್ರೆ ನಾನು ಬರೋಂಗಿಲ್ಲ. ನನಗೆ ಅದ್ರ ಬಗ್ಗೆ ಸ್ಪಷ್ಟವಾಗಿ ವಿರೋಧ ಐತೆ. ಅದ್ರ ಪ್ರಶ್ನೆ ಅದೇ ಕೊಪ್ಪಳ ನಾಗರಿಕ ಬಂಧುಗಳು ಹಿತರಕ್ಷಣೆ, ಪರಿಸರ ಹಿತರಕ್ಷಣಾ ವೇದಿಕೆ ಇಲ್ಲಿ ಮತ್ತು ಎಲ್ಲ ಸಂಘ ಸಂಸ್ಥೆಗಳು, ಒಕ್ಕೂಟಗಳು ಎಲ್ಲರೂ ಸೇರಿ ಪೂಜ್ಯರಿಗೆ ಭೇಟಿ ಮಾಡಿ ಇವತ್ತು ಉಕ್ಕಿನ ಕಾರ್ಖಾನೆಯಿಂದ ಇವತ್ತು ಆರೋಗ್ಯಕ್ಕೆ ಅನಾನುಕೂಲ ಆಗ್ತದೆ ಮತ್ತು ಮುಂಬರ್ತಕ್ಕಂಥ ಪೀಳಿಗೆಗೆ ಪೊಲ್ಯೂಷನ್ ಆಗ್ತದೆ ಅಂಥೇಳಿ ಎಲ್ಲ ಒಕ್ಕೂರಿನಿಂದ ಸಾರ್ವಜನಿಕರು, ನಾಗರಿಕರು 24ನೇ ತಾರೀಕು ಬಂದನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಜನಪ್ರತಿನಿಧಿಗಳಾಗಿ ನಾವು ಕೂಡ ಎಲ್ಲಿ ನಾಗರಿಕರು ಮತದಾರ ಬಂಧುಗಳಿದ್ದಾರೆ ಅವ್ರ ಜೊತೆಗೆ